ಈ ಟೈಪ್ ಆಫ್ ಪ್ರಾಬ್ಲಮ್ಸ್ನ ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಕೊಟ್ಟಿರೋ ಈಕ್ವೇಷನಿಂದ ಸೊ ಎ ಮ್ಯಾಟ್ರಿಕ್ಸ್ನ ಫಸ್ಟ್ ಬರ್ಕೋಬೇಕು. ಎ ಮ್ಯಾಟ್ರಿಕ್ಸ್ ಏನಿದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝೆಡ್ 1 -1 2. ಸೊ ಅಲ್ಲಿ ಎಕ್ಸ್ ವೇರಿಯೇಬಲ್ ಇಲ್ಲ ಅಂದರೆ ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಾಗುತ್ತೆ, 0 ಆಗುತ್ತೆ. ಸೊ y -3 3 -2 4. ಸೊ ಎಕ್ಸ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, ವೇರಿಯೇಬಲ್ ಎಕ್ಸ್ ವೈ ಝೆಡ್. ಬಿ ಮ್ಯಾಟ್ರಿಕ್ಸ್ 1 1 2. ಫಸ್ಟು ಅಲ್ಲಿ ಕೊಟ್ಟಿರೋ ಕ್ವಶನ್ ಏನು, ಯೂಸ್ ದಿ ಪ್ರಾಡಕ್ಟ್ ಆಫ್ ದೀಸ್ ಟು ಮ್ಯಾಟ್ರಿಕ್ಸಸ್ ಟು ಸಾಲ್ವ್ ದಿ ಗಿವನ್ ಈಕ್ವೇಷನ್ಸ್. ಸೊ ಅಂದರೆ ಇವೆರಡು ಪ್ರಾಡಕ್ಟ್ನ ಯೂಸ್ ಮಾಡ್ಕೋಬೇಕು. ಸೊ ಫಸ್ಟು ಇವೆರಡು ಪ್ರಾಡಕ್ಟ್ನ ಕಂಡುಹಿಡಿಯೋಣ. ಸೊ ಇವೆರಡು ಪ್ರಾಡಕ್ಟ್ ಏನು ಬರುತ್ತೆ, 1 -1 2 0 2 -3 3 -2 4. ನೆಕ್ಸ್ಟು -2 0 1 9 2 -3 6 1 -2. ಸೊ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 1 -2 -2 -1 +9 -9 2 × 6 +12. ನೆಕ್ಸ್ಟು 1 × 0 0 -1 × 2 -2 2 × 1 +2. ನೆಕ್ಸ್ಟು 1 × 1 1 -1 × -3 +3 2 × -2 -4. So next 0 into anything is 0, 2 × 9 18, -3 × 6 -18. Next 0 × 0 0, 2 × 2 4, -3 × 1 -3, 0 × 1 0, 2 × -3 -6, -3 × -2 +6. Next 3 × -2 -6, -2 × 9 -18, 4 × 6 +24. So next 3 × 0 0, -2 × 2 -4, 4 × 1 +4. Next 3 × 1 3, -2 × -3 +6, 4 × -2 -8. ಸೊ ಅಂದರೆ ಇವೆರಡೂ ಪ್ರಾಡಕ್ಟ್ ಮಾಡಿದ್ರೆ ಏನು ಬರುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ನೋಡಿ. 12 -9 -2 1, -2 + 2 0. ಸೊ 4 -4 0. ನೆಕ್ಸ್ಟು 18 -18 0, 4 -1 4 -3 1, -6 + 6 0, -6 -18 +24 0, -4 + 4 0, 3 + 6 9 9 - 8 1. ಸೊ ಅಂದರೆ ಏನು ಬಂತು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು. ಅಂದರೆ ಯಾವ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ, ಇವೆರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು. ಸೊ ಇವೆರಡು ಮ್ಯಾಟ್ರಿಕ್ಸ್ನ ಗಿವನ್ ಸಿಸ್ಟಮ್ ಆಫ್ ಈಕ್ವೇಷನ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಒನ್ ಆಫ್ ದಿ ಮ್ಯಾಟ್ರಿಕ್ಸು ಏನಾಗಿರುತ್ತೆ, ಎ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅಂದರೆ ಇವೆರಡನ್ನೂ ಕಂಪೇರ್ ಮಾಡಿದ್ರೆ ಸೇಮ್ ಇದೆಯಾ. ಸೊ ದೇರ್ ಫಾರ್ ಎ ಇಂಟು ಎ ಇನ್ವರ್ಸ್ ಈಕ್ವಲ್ಸ್ ಟು ಐ ಆಗುತ್ತೆ. ಸೊ ಎ ಇಂಟು ಎ ಇನ್ವರ್ಸ್ ಈಕ್ವಲ್ಸ್ ಟು ಐ ಅಕಾರ್ಡಿಂಗ್ ಟು ಇನ್ವರ್ಸ್. ಸೊ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಏನು, ಎ ಇಂಟು ಎ ಇನ್ವರ್ಸ್ ಈಕ್ವಲ್ಸ್ ಟು ಐ, ಆರ್ ಎ ಇನ್ವರ್ಸ್ ಇಂಟು ಎ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ದೇರ್ ಫಾರ್ ದಿಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ಇನ್ವರ್ಸ್ ಆಫ್ ಎ, ಆರ್ ದಿಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ಇನ್ವರ್ಸ್ ಆಫ್ ಅನದರ್ ಮ್ಯಾಟ್ರಿಕ್ಸ್. ಸೊ ಇವಾಗ ಎ ಇನ್ವರ್ಸ್ ಏನಾಗುತ್ತೆ, ಕಂಪೇರ್ ಮಾಡಿದ್ರೆ ಈ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ -2 0 1, -2 0 1, ಸೊ 9 2 -3, 9 2 -3. ನೆಕ್ಸ್ಟು 6 1 -2, 6 1 -2. ಅಂದರೆ ಇವಾಗ ಎಕ್ಸ್ ಮ್ಯಾಟ್ರಿಕ್ಸ್ ಬೇಕು ಅಂದರೆ ನಾವು ಇಲ್ಲಿ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಎ ಇನ್ವರ್ಸ್ನ ಗಿವನ್ ಟೂ ಮ್ಯಾಟ್ರಿಕ್ಸ್ನ ಯೂಸ್ ಮಾಡ್ಕೋಬೇಕು. ಅವೆರಡನ್ನೂ ಪ್ರಾಡಕ್ಟ್ ಮಾಡಿ ಐಡೆಂಟಿ ಮ್ಯಾಟ್ರಿಕ್ಸ್ ಬಂದರೆ ಸೊ ವಿ ಕ್ಯಾನ್ ರೈಟ್ ಎ ಇಂಟು ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಐ. ದರ್ಫಾರ್ ಯು ಡೋಂಟ್ ನೀಡ್ ಟು ಫೈಂಡ್ ಅಡ್ಜಾಯಿಂಟ್ ಎ. ಅಡ್ಜಾಯಿಂಟ್ ಎನ ಕಂಡುಹಿಡಿಯೋ ಅಗತ್ಯ ಇಲ್ಲ. ಸೊ ಡೈರೆಕ್ಟಾಗಿ ಕೊಟ್ಟಿರೋ ಮ್ಯಾಟ್ರಿಕ್ಸ್ನೇ
ಒಂದನ್ನು ಇನ್ವರ್ಸ್ ಮ್ಯಾಟ್ರಿಕ್ಸ್ ಅಂತ ಕಂಡುಹಿಡ್ಕೋಬೋದು. ಸೊ ಇವಾಗ ಎಕ್ಸ್ ಈಕ್ವಲ್ಸ್ ಟು ಎ ಇನ್ವರ್ಸ್ ಇಂಟು ಬಿ ಆಗುತ್ತೆ. ಸೊ ಅಂದರೆ ಎ ಇನ್ವರ್ಸ್ ಏನು -2 0 1 9 2 -3 6 1 -2. ಸೊ ಬಿ ಮ್ಯಾಟ್ರಿಕ್ಸ್ ಏನು 1 1 2. ಸೊ ಅಂದರೆ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ -2 × 1 -2 0 × 1 0 1 × 2 +2. ನೆಕ್ಸ್ಟು 9 × 1 9 2 × 1 2 -3 × 2 -6 6 × 1 6 1 × 1 1 -2 × +2 -4. ಸೊ ದಿಸ್ ಈಸ್ ಎಕ್ಸ್ ವೈ ಝೆಡ್. ಸೊ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು -2 + 2 ಏನು 0. ವೈ ಈಸ್ ಈಕ್ವಲ್ ಟು ಏನು ಬರುತ್ತೆ 9 + 2 11 11 - 6 5 ಬಂತು. ಸೊ ಝೆಡ್ ಈಕ್ವಲ್ ಟು ಏನು ಬರುತ್ತೆ 6 + 1 7 7 - 4 3. ಸೊ ಎಕ್ಸ್ ಈಕ್ವಲ್ಸ್ ಟು 0 ವೈ ಈಸ್ ಈಕ್ವಲ್ ಟು 5 ಝೆಡ್ ಈಕ್ವಲ್ಸ್ ಟು 3. ಸೊ ಅಂದರೆ ಈ ಮೆಥಡಲ್ಲಿ ಯು ಡೋಂಟ್ ನೀಡ್ ಟು ಫೈಂಡ್ ಅಡ್ಜಾಯಿಂಟ್ ಎ. ಸೊ ಕೊಟ್ಟಿರೋ ಎರಡು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಎ ಇನ್ವರ್ಸ್. ಒನ್ ಆಫ್ ದಿ ಮ್ಯಾಟ್ರಿಕ್ಸ್ ವಿಲ್ ಬಿ ಎ ಇನ್ವರ್ಸ್ ಆಗುತ್ತೆ. ಥ್ಯಾಂಕ್ ಯು.